नमामि ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಚೇರ್ಮನ್ ಅಣ್ಣನವರಾದಂಥ ಬಸವರಾಜ ಹೊರಹಟ್ಟಿ ಅಣ್ಣನವ್ರು ನಮ್ಮ ಮಧ್ಯದಲ್ಲಿದ್ದಾರೆ. ಆದರಣೀಯ ಅಂಬಿಕಾ ದೀದಿಜಿ ಅವರು ಇಲ್ಲಿನ ಮುಖ್ಯ ಡೈರೆಕ್ಟರ್ ಕೂಡ, ಅಕ್ಕನವರು ಕೂಡ ಇದ್ದಾರೆ. ಈಗ ಎಲ್ಲರೂ ಸೇರಿ ಶಿವಧ್ವಜವನ್ನು ಹಾರಿಸೋರಿದ್ದಾರೆ. ಅಕ್ಕರು ಒಂದೆರಡು ಮಾತು ಹೇಳ್ತಾರೆ. ಎಲ್ಲರೂ 2 ನಿಮಿಷಗಳ ಕಾಲ ಶಾಂತಿಯಿಂದ ತಂದೆ ಪರಮಾತ್ಮನ ನೆನಪು ಮಾಡ್ತಾ ಇಡೀ ವಿಶ್ವದ ಆತ್ಮಗಳಿಗೆ ಸುಖ, ಶಾಂತಿ, ಆರೋಗ್ಯ ಹಾಗೂ ನೆಮ್ಮದಿ ಏನಿದೆ, ನಿಶ್ಚಿಂತತೆ ಏನಿದೆ, ಅದು ಎಲ್ಲರಿಗೆ ಸಿಗಬೇಕು ಅಂಥೇಳಿ ತಂದೆ ಶಿವನನ್ನು ಆವಾಹನೆ ಮಾಡ್ತಾ ನಾವೆಲ್ಲರೂ ನೆನಪಲ್ಲಿ ನಿಂತು 2 ನಿಮಿಷಗಳ ಕಾಲ ಅಣ್ಣವರು ಧ್ವಜಾರೋಹಣ ಮಾಡುತ್ತಾರೆ. ಅಂಶ का झंडा ऊंच महान, शिव का सदा होगा सम्मान। सर्व का पिता वो शिव भगवान, शिव का ज्ञान करे कल्याण। शिव का झंडा ऊंच महान, शिव का सदा होगा सम्मान। सर्व का पिता वो शिव भगवान, शिव का ज्ञान करे कल्याण। शिव का झंडा ऊंच महान। जय हो शिव शक्तियाँ, आदि देवी शक्तियाँ, तेरी अष्ट शक्ति से मिटेगी सब विपत्तियाँ। तेरी सादगी में है दिव्यता का रस भरा, श्वेत रंग में है उतरी देवियाँ मनोहरा। पवित्रता की शक्ति से तुलाएगी स्वर्णिम वसुंधरा। नमो नमो शिव शक्तियाँ, आदि देवी शक्तियाँ, तेरी अष्ट शक्ति से मिटेगी सब विपत्तियाँ। नमो नमो शिव शक्तियाँ, आदि देवी शक्तियाँ, मिटेगी जग की विपत्तियाँ।
है तुझ पे सबकी आस्था, आदिदेवी शक्ति मिटाएगी तमस को तू, मिटाएगी तमस को, बन ज्ञान देवी शारदा, ज्ञान देवी शारदा, साधना पे तेरी जगी वंदन। ಸೋದರಿಯರಂಥ ದೀದಿಯವರು, ಇದಂತೆಲ್ಲ ಸೋದರರು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭವನ್ನು ಕೋರ್ತಾ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಾನು ಭಾವಿಸಿದೆ. ಇಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನಮ್ಮ ಸೌಭಾಗ್ಯ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗುತ್ತೆ. ಇವತ್ತಿನ ನಿರ್ಮಾಣದಲ್ಲಿ ನಾವೆಲ್ಲ ನೋಡಿದ್ವಿ, 12 ಜ್ಯೋತಿರ್ಲಿಂಗಗಳನ್ನು ನೋಡಿದ್ವಿ. ಕಾಲ ಇವತ್ತು ಯಾವುದಂತ ಎಲ್ಲ ಅಳಿಯುವ ಕಾಲದಲ್ಲಿ ನಾವು ನೀವೆಲ್ಲ ಬದುಕೀವಿ ಅಂತೇಳಿ ಒಂದು ವಿಚಾರವನ್ನು ನಾನು ತಿಳ್ಕೊಂಡೆ. ಇವತ್ತು ನಾನು ಯಾರುಗಳ ಚರ್ಚೆ ಮಾಡ್ತಿದ್ದೆ, ಇನ್ನು 10-15 ವರ್ಷದ ನಂತರ, ಅಂದರೆ ಈಗ ಯಾರು 60 ವರ್ಷ ಮೀರಿದಾಗ ಇನ್ನು 10-15 ವರ್ಷಕ್ಕೆ 20 ವರ್ಷಕ್ಕೆ ಅವ್ರು ಯಾರೂ ಇಲ್ಲಿ ಇರೋದಿಲ್ಲ, ಅಂದರೆ ಹೆಚ್ಚು ಕಡಿಮೆ ಅವರು ಕೂಡ ಅವ್ರ ಸಂಸ್ಕಾರಗಳು ಇರ್ತಾವೆ ಅಂತ ಹೇಳಿ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ? ಹೇಳ್ಬೋದು, ಸರ್ಕಾರದಿಂದ ಇದು ಮಾಡ್ಸೋದು ಹೇಳಕ್ಕೆ ಹೋಗೋದಿಲ್ಲ. ನಾವೇನೂ ಮಾಡೋದು ಬೇಡ. ಎಷ್ಟು ಜನ ನಾವಿಲ್ಲಿ ರಾಜ್ಯದಲ್ಲಿ ಇದ್ದೀವಿ, ನಾವೆಲ್ಲರೂ ನಮ್ಮ ಜೀವನದಲ್ಲಿರುವಂಥ ಆಯುಷ್ಯದಲ್ಲಿ ಒಂದು ದಿನವನ್ನು ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಅದಕ್ಕಿಂತ ದೊಡ್ಡದಾದಂಥ ಕೆಲಸ ಯಾವುದು ಅಲ್ಲ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈ ಪೀಸ್ ಆಫ್ ಮೈಂಡ್ ಎಲ್ಲಿಂದ ಬರಬೇಕು ನನ್ನ ಒಳಗೆ, ನನ್ನ ಪ್ರಾಸ್ಪರಿಟಿ ಹೆಂಗೆ ಆಗಬೇಕು ಅಂತ ಒಂದು ಸಮಸ್ಯೆ ನನ್ನ ಮುಂದಿದೆ. ಯಾಕೆಂದರೆ ಸಮಾಜ ಒಳಗೆ ನಾವು ನೋಡ್ತಾ ಇದ್ದೇವೆ, ಒಂದು ಕಡೆ ಎಲ್ಲ ಸಮಸ್ಯೆನೂ ನಾವು ಕಾಣಿಸ್ತಾ ಇದ್ದೀವಿ. ನಾವು ನ್ಯೂಸ್ ಪೇಪರ್ ಓದ್ರಿ, ಟಿ ವಿ ಚಾನೆಲ್ ನೋಡಲಿ, ಸುತ್ತಮುತ್ತ ಇರುವಂಥ ಜನರ ಜೊತೆ ಸಂಭಾಷಣೆ ಆಗಲಿ, ಸಮಸ್ಯೆ ಬಿಟ್ಟು ಯಾರೂ ಏನೂ ಹೇಳ್ತಾ ಇಲ್ಲ. ವೈಯಕ್ತಿಕ ಸಮಸ್ಯೆಗಳಿದೆ, ಕುಟುಂಬ ಒಳಗೆ ಸಮಸ್ಯೆ ಇವೆ, ರಾಜ್ಯ ಒಳಗೆ, ಪ್ರಾಂತ ಒಳಗೆ, ದೇಶ ಒಳಗೆ, ಎಲ್ಲ ವಿಶ್ವ ಒಳಗೆ ಸಾಕಷ್ಟು ಸಮಸ್ಯೆ ನಾವು ಎದುರಿಸ್ತಾ ಇದ್ದೀವಿ. ಇದು ಸಮಸ್ಯೆಗಳು ಯಾವ ಅಂತ ಇದೆ ಅಂತ ನಾವು ವಿಚಾರ ಮಾಡಿದರೆ ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ. ಹೊಸ ಹೊಸ ಆವಿಷ್ಕಾರ ಏನಾಗ್ತಾ ಇವೆ, ಹೊಸ ಹೊಸ ತಂತ್ರಜ್ಞಾನ ಏನು ಬರ್ತಾ ಇದೆ, ಹೊಸ ಹೊಸ ನೀತಿ ನಾವು ಏನು ಆಚರಿಸ್ತಾ ಇದ್ದೀವಿ, ಅದರದ್ದು ಸಹಭಾಗಿತ್ವವಾಗಿದೆ. ಆ ನೀತಿಯನ್ನು, ಆ ಆವಿಷ್ಕಾರವನ್ನು ನಾವು ಯಾವ ಥರ ಬಳಸ್ತಾ ಇದ್ದೀವಿ, ಅದರದ್ದು ಯಾವ ಥರ ನಾವು ನಮ್ಮ ಜೀವನದೊಳಗೆ ಅನುಭೂತಿ ಆಗ್ತಾ ಇದೆ, ಅದು ನೋಡಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯಗೆ ಎನರ್ಜಿ ಬೇಕು, ಪ್ರತಿಯೊಬ್ಬರು ಪೀಸ್ ಆಫ್ ಮೈಂಡ್ ಬೇಕು, ಪ್ರತಿಯೊಬ್ಬರು ಪ್ರಾಸ್ಪರಸ್ ಆಗಬೇಕಂತ ಹೇಳಿದರೆ ನಾವು ನಮ್ಮ ನಡವಳಿಕೆಗಳು ಯಾವ ಥರ ಮಾಡಬೇಕು? ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ಮ ಫುಡ್ ಸ್ಟೈಲ್ ಚೇಂಜ್ ಆಗಿದೆ, ನಾವು ಮಾತಾಡೋ ಪದ್ಧತಿ ಚೇಂಜ್ ಆಗಿದೆ, ನಾವು ಸಮಾಜ ಒಳಗೆ ಇರುವಂಥ ಪರಿಸ್ಥಿತಿ ಒಳಗೆ ನಾವು ಯಾವ ಥರ ಇದ್ದೀವಿ ಅಂದರೆ ವಾತಾವರಣ ಒಳಗೆ ನಮಗೆ ಏನು ಬೇಕಾಗಿದೆ ಪೀಸ್ ಆಫ್ ಮೈಂಡ್ ಆಗಲಿಕ್ಕೆ, ಪ್ರೋಗ್ರೆಸ್ ಆಗಲಿಕ್ಕೆ ಸರಿಯಾದ ದಾರಿಯಲ್ಲಿ ಸಿಗ್ತಾ ಇದೆ. जटाटवीगलज्जल प्रवाह पावितस्थले कलेवलम्ब्य लम्बिताम्बुजङ्गमालिका डमड्डमड्डमड्डमन्निनादमड्डमर्वयं चकार चण्डताण्डवं तनोतु न शिव शिवम् जटाकटाः सम्भ्रम भ्रमन्निलिम्पनिर्जरी विलोलवीचि वल्लरी विराजमानमोधरी धगद्धगद्धगज्ज्वलल्ललाटपट्टपावके किशोरचन्द्रशेखरे रतिप्रदीक्षणम् ಶಾಂತಿ. ನಮ್ಮೆಲ್ಲರ ಆದರಣೀಯ ಹೊರಹಟ್ಟಿ ಅಣ್ಣನವರು ಹಾಗೂ ನಮ್ಮ ವೈಸ್ ಚಾನ್ಸಲರ್ ಅಣ್ಣನವರು ಏನಿದ್ದಾರೆ ಅವರಿಗೆ ನಾನು ವಂದಿಸ್ತಾ ಹಾಗೂ ತಮ್ಮೆಲ್ಲರಿಗೆ ವಿಶೇಷ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ದೇಶದಾದ್ಯಂತ ಬಹಳ ಉತ್ಸಾಹದಿಂದ ಪರಮಾತ್ಮನನ್ನು ಕಾಣಬೇಕು, ದರ್ಶನ ಮಾಡಬೇಕನ್ನೋ ಮನೋಭಾವದಿಂದ ಭಿನ್ನ ಭಿನ್ನ ವ್ರತಗಳನ್ನು
ಕೈಗೊಳ್ತಾ ಕೆಲವರೆಲ್ಲ ನಿರ್ಜಲವಾಗಿ ಉಪವಾಸ ಜಾಗರಣೆಗಳನ್ನು ಮಾಡ್ತಾ ಏನು ಶಿವನ ಆರಾಧನೆಯನ್ನು ಮಾಡ್ತಿದ್ದಾರೆ. ಆದರೆ ನಾವು ವಿಚಾರ ಮಾಡಬೇಕಾಗಿರೋದೇನೆಂದರೆ, ಇದು ಬರೀ ಒಂದು ದಿನದ ಜಾಗರಣೆನ, ಒಂದು ದಿನದ ಉಪವಾಸನ, ಶಿವ ರಾತ್ರಿ ಅಥವಾ ಜಯಂತಿ ಬರೀ ವರ್ಷಕ್ಕೆ ಒಂದು ಸಾರಿ ನಾವು ಆಚರಣೆ ಮಾಡಿದ್ರೆ ಸಾಕ ಅನ್ನೋ ಮಾತು ನಮಗೆ ಖಂಡಿತ ವಿಚಾರ ಮಾಡೋದಷ್ಟೇ ಅಲ್ಲ, ಇದರ ಆಳದಲ್ಲಿ ಹೋಗ್ತಾ ಇದರ ಒಂದು ಉತ್ತರವನ್ನು ಸಹ ನಾವು ಕಂಡುಕೊಳ್ಬೇಕು. ಯಾಕೆಂದರೆ ನಮ್ಮ ಹೊರಾಟಿ ಅಣ್ಣನವರು ಸಮಾಜದಲ್ಲಿರ್ತಕ್ಕಂಥ ಅಂಧಕಾರಗಳೇನಿದೆ, ಮೌಲ್ಯಗಳ ಕೊರತೆ, ಸ್ವಯಂ ಜೀವನದಲ್ಲಿ ಹಾಗೂ ಕೌಟುಂಬಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅಥವಾ ಯಾವುದೇ ಪೊಸಿಷನ್ನಲ್ಲಿದ್ದಾಗ ಭಿನ್ನ ಭಿನ್ನ ರೀತಿಯ ಏರುಪೇರುಗಳೇನಿದೆ, ಸಮಸ್ಯೆಗಳೇನಿದೆ, ಇದು ಬಹುದೊಡ್ಡ ಸ್ವಯಂನ ಆತ್ಮಾವಲೋಕನ ಮಾಡಿಕೊಳ್ಳದೇ ಇರೋ ಕಾರಣ ತನ್ನನ್ನು ತಾನು ಕಳ್ಕೊಳ್ತಾ ತನ್ನ ಮೌಲ್ಯಗಳನ್ನು ಕಳ್ಕೊಂಡಿರ್ತಕ್ಕಂತಹ ಪರಿಣಾಮವಾಗಿದೆ. ಯಾವುದನ್ನು ನಾವೆಲ್ಲರೂ ಪುನಃ ತರೋದು ಅರ್ಥ ಶಿವ ಜಯಂತಿ ಅಂದ್ರೇ ಅದು ಆಧ್ಯಾತ್ಮಿಕ ಜಯಂತಿ, ಗೀತಾ ಜಯಂತಿ ಹಾಗೂ ಸೃಷ್ಟಿಯಲ್ಲಿ ಪರಮಾತ್ಮನ ಅವತರಣೆ ಎಲ್ಲ ಮನುಕುಲಕ್ಕೆ ಪುನಃ ನಮ್ಮೆಲ್ಲರ ಅನಾದಿ ಸತ್ಯ ಏನಿದೆ, ನಮ್ಮೆಲ್ಲರ ನಿಜವಾದಂತಹ ಪರಿಚಯದ ಒಂದು ಅರ್ಥಗರ್ಭಿತ ಜೀವನ ಏನಿದೆ ಅದನ್ನು ನಿತ್ಯ ಕರ್ಮಗಳಲ್ಲಿ ತರ್ತಕ್ಕಂತಹ ಇದು ಅತಿ ಶ್ರೇಷ್ಠವಾದಂತಹ ಮಹಾನ್ ಶಿವರಾತ್ರಿ. ಅರ್ಥಾತ್ ರಾತ್ರಿ ಬರೀ ಇಲ್ಲಿ ರಾತ್ರಿ 12 ಗಂಟೆ ರಾತ್ರಿಯಲ್ಲ, ಇದು ಜಗತ್ತಿನ ಇತಿಹಾಸದ ಒಂದು ಸಮಯ. ಯಾವುದು ಕಲಿಯುಗದ ಅಂತಿಮ ಸಮಯ ಹಾಗೂ ಸತ್ಯುಗದ ಆದಿಯ ಸಮಯ ಅಂದರೆ ರಾತ್ರಿ ಹೋಗಿ ದಿನ ಬರೋ ಸಮಯ. ಇದು ಸಂಗಮ. ಯಾವ ಸಂಗಮ ಯುಗದಲ್ಲಿ ತಂದೆ ಪರಮಾತ್ಮ ಶಿವ ಅರ್ಥಾತ್ ಸರ್ವ ಆತ್ಮಗಳ ತಂದೆ ಬ್ರಹ್ಮ ವಿಷ್ಣು ಶಂಕರ ರಚಯಿತ ನಿರಾಕಾರ ತಂದೆ ಪರಮಾತ್ಮ ಬಂದು ಈ ಜಗತ್ತಲ್ಲಿ ಎಷ್ಟೆಲ್ಲ ತರಹದ ಅಂಧಕಾರ ಇದೆ ಅದನ್ನು ಜ್ಞಾನದ ಬೆಳಕನ್ನು ಕೊಡ್ತಾ ನಮ್ಮ ಜೀವನವನ್ನು ಪೂರ್ಣತೆಯ ಕಡೆ, ಪರಿಪೂರ್ಣತೆಯ ಕಡೆ ತಗೊಂಡು ಹೋಗ್ತಿದ್ದಾರೆ. ಆ ಕಾರಣ ಶಿವರಾತ್ರಿ ಏನು ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ ಪರಮಾತ್ಮ ಏನು ಕೊಡ್ತಾರೆ, ಯಾವ ಕಾರಣ ನಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅಂತಂದರೆ ಜ್ಞಾನದ ಬೆಳಕೇನಿದೆ, ನಾಲೆಜ್ ಈಸ್ ಅ ಲೈಟ್ ಆ್ಯಂಡ್ ಮೈಟ್. ಜ್ಞಾನದ ಬೆಳಕಲ್ಲಿ ಪ್ರತಿಯೊಂದು ವಿಷಯ ಸ್ಪಷ್ಟ ಆಗಿಬಿಡುತ್ತೆ, ದ್ವಂದ್ವ ಇರಲ್ಲ. ಇವತ್ತು ಮಾನವ ಜೀವನದಲ್ಲಿ ದ್ವಂದ್ವಗಳೇನಿದೆ ಇದಕ್ಕೆ ಕಾರಣ ನಮ್ಮನ್ನು ನಾವು ಅರಿದೇ ಇರ್ತಕ್ಕಂಥದ್ದು. ನಾನೇ ಮಾನವ ಅಂತ ಇರೋ ಕಾರಣ ಆ ನಾನು ನನ್ನದರ ಭ್ರಮೆಗಳಲ್ಲಿ ಮಾನವನ ವಿಚಾರಗಳ ವಿಕೃತಿ, ಮಾತು ಕರ್ಮಗಳ ವ್ಯವಹಾರದ ವಿಕೃತಿಯಲ್ಲಿ ಅರ್ಥಾತ್ ಮನೋವಿಕಾರಗಳ ವಶದಲ್ಲಿ ತಗೊಂಡು ಬಂದಿದೆ. ಈ ಒಂದು ಮಾತು ನಮಗೆ ಅರ್ಥ ಆದಾಗ ದೇಹ ಆತ್ಮ ನಮ್ಮೆಲ್ಲ ಭಾರತವಾಸಿಗಳಿಗೆ ಇದು ತುಂಬ ಒಳಗಡೆಯಿಂದ ಇದೆ. ಶರೀರ ನಾವಲ್ಲ, ಒಳಗಡೆ ಆತ್ಮ ಇದೆ. ಬಟ್ ಆತ್ಮ ಇದೆ ಅಂದರೆ ನಾನು ಮನುಷ್ಯ, ಬಟ್ ಆತ್ಮನೂ ಇದೆ. ಈ ನಂಬಿಕೆಯಲ್ಲಿ ಪರಿವರ್ತನೆ ಆಗಬೇಕು. ನಾನು ಆತ್ಮ, ನಾನು ಶರೀರವನ್ನು ನಡೆಸ್ತಿದ್ದೀನಿ, ನಾನು ಅಧಿಕಾರಿ, ನಾನು ಮಾಲೀಕ, ನಂದು ಮನಸ್ಸು ಬುದ್ಧಿ ಸಂಸ್ಕಾರ ನನ್ನ ವಶದಲ್ಲಿ ಇಂದ್ರಿಯಗಳಿದೆ ಅಂದಾಗ ನಾನು ನನ್ನ ಮೇಲೆ ಶಾಸನ ಮಾಡಿ ಜ್ಞಾನ ಹಾಗೂ ರಾಜಯೋಗದ ಆಧಾರದ ಮೇಲೆ ನಾನು ನನ್ನನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಮೌಲ್ಯಗಳ ಆಧಾರದ ಮೇಲೆ ನಡೆಸಬೇಕು ಅಂತಕ್ಕಂಥ ಒಂದು ಅರಿವು, ಇದು ನಿಜವಾದಂತಹ ಜಾಗರಣೆ ಅಥವಾ ಜಾಗೃತಿ. ಇವತ್ತೆಲ್ಲ ಭಕ್ತರು ರಾತ್ರಿಯೆಲ್ಲ ಎದ್ದು ಎಲ್ಲ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾರೆ. ತಿರ್ಗಾ ನಾಳೆಯಿಂದ ಯಥಾ ಪ್ರಕಾರ ಅವ್ರ ಜೀವನ ಹೇಗಿತ್ತೋ ಹಾಗೆ ಯಾವ ಪರಿವರ್ತನೆಗಳನ್ನು ನಾವು ನೋಡಲ್ಲ ಅನ್ನೋದು ನಿಮಗೆ ಕಾಣ್ತಿದೆ. ಅಂದರೆ ಭಗವಂತನ ದರ್ಶನ ಬರೀ ಒಂದು ದಿನಕ್ಕೆ ಸಾಧ್ಯನಾ? ಆ ದರ್ಶನದಲ್ಲಿ ತಂದೆಯ ಸ್ವರೂಪವನ್ನು, ಚಿತ್ರವನ್ನು ನೋಡ್ಕೊಂಡು ಬಂದ ತಕ್ಷಣ ಅವನಿಂದ ನನಗೆ ವರದಾನ ಅಥವಾ ಪ್ರಾಪ್ತಿಗಳಾಗುತ್ತಾ ಅನ್ನೋದನ್ನು ವಿಚಾರ ಮಾಡಿದಾಗ, ಈಗ ಎಲ್ಲರೂ ಕೇಳಿದಾಗ ಏನು ಹೇಳ್ತಾರೆ, ತಂದೆ ತಾಯಿ ಹೇಳ್ತಾರೆ ನಾವು ಹೋಗಬೇಕು, ನೋಡ್ತೀವಿ, ಬರ್ತೀವಿ. ಆದರೆ ನಮಗೇನು
ಅನುಭವಗಳಾಗಲ್ಲ ಅಂತ. ಇದರ ಅರ್ಥ ತಂದೆ ತಾಯಿಯನ್ನು ಯಾವುದೇ ಮಗು ಹೋಗಿ ನನಗೆ ಏನಾದರೂ ಬೇಕು ಅಂತ ಹೇಳಿದಾಗ ಅಲ್ಲಿ ತಕ್ಷಣ ಜವಾಬು ಸಿಗುತ್ತೆ. ಯಾಕೆ? ಸಂಬಂಧ ಇದೆ, ಸಂಬಂಧದಲ್ಲಿ ಜವಾಬ್ದಾರಿ ಇದೆ, ಕಮಿಟ್ಮೆಂಟ್ಸ್ ಇದೆ. ಹಾಗೆ ನಾನು ಶರೀರ ಅಲ್ಲ, ನಾನು ಆತ್ಮ ಅಂದಾಗ ನಾನು ಆತ್ಮನಾಗಿ ತಂದೆ ಪರಮಾತ್ಮ ಪರಂಜ್ಯೋತಿಯನ್ನು ನೋಡಿದಾಗ ನನಗೆ ಎಲ್ಲ ಪ್ರಾಪ್ತಿಗಳೇನಿದೆ ಧ್ಯಾನದಲ್ಲಿ, ರಾಜಯೋಗ ಮೆಡಿಟೇಷನಲ್ಲಿ ವಿಶೇಷವಾಗಿ ಅನುಭವ ಆಗುತ್ತೆ. ಆ ಜ್ಞಾನದ ಬೆಳಕು, ತಂದೆ ಪರಮಾತ್ಮನ ಸಕಾಶ ನನ್ನಲ್ಲಿ ಮನೋಪರಿವರ್ತನೆಗಳನ್ನು ತಗೊಂಡ್ಬರುತ್ತೆ. ನನ್ನ ನಿಜ ಮೌಲ್ಯಗಳಲ್ಲಿ ಬರಲಿಕ್ಕೊಂದು ಆಧಾರವಾಗುತ್ತೆ. ಇದು ನಿಜವಾದಂತಹ ನನ್ನ ಮೌಲ್ಯಗಳ ಜಾಗೃತಿಯೇ ಜಾಗರಣೆ, ನನ್ನ ನಿಜ ಅಸ್ತಿತ್ವದ ಜಾಗೃತಿಯೇ ಜಾಗರಣೆ.